ಖೇಲೋ ಇಂಡಿಯಾ ಮೂಲಕ ಜನರನ್ನ ಸಂಸದರು ಮಂಗ ಮಾಡ್ತಿದ್ದಾರೆ. ಕಸ ನಿಮ್ಮದು, ಪೊರ್ಕೆ ನಿಮ್ಮದು, ಆದ್ರೆ ಸ್ವಚ್ಛ ಭಾರತ್ ಅಭಿಯಾನ ಕಾರ್ಯಕ್ರಮ ಅವರದು ಅಂತ ಸಚಿವ ಮಧು ಬಂಗಾರಪ್ಪ ಸಂಸದರನ್ನ ಟೀಕೆ ಮಾಡಿದ್ರು. ಮಕ್ಕಳು ನಿಮ್ಮದು, ಶಾಲೆಗೆ ಹಣ ನಿಮ್ಮದು, ಆದ್ರೆ ಬೇಟಿ ಪಡಾವೋ ಬೇಟಿ ಬಚಾವೋ ಯೋಜನೆ ಅವರದು. ಅದೇ ರೀತಿ ಖೇಲೋ ಇಂಡಿಯಾ ಕೂಡ ಹಾಗೆ ಆಗಿದೆ. ಇದನ್ನ ಇಟ್ಕೊಂಡು ಸಂಸದರು ರಾಘವೇಂದ್ರ ಪೋಸ್ಟ್ ಕೊಡ್ತಿದ್ದಾರೆ. ಬಿಜೆಪಿಯವರ ಡೋಂಗಿತನ ಜನ ನೋಡ್ತಿದ್ದಾರೆ. ರಾಹುಲ್ ಗಾಂಧಿ ತನ್ನ ಅಜ್ಜಿಯನ್ನ ಕಳೆದುಕೊಂಡ್ರು. ರಾಹುಲ್ ಗಾಂಧಿ ಅಂತಹ ವಿಚಾರವಂತರನ್ನ ಪಪ್ಪು ಎಂದು ಬಿಜೆಪಿಯವರು ಜರಿತಿದ್ದಾರೆ. ಇನ್ನ ಬಿಜೆಪಿ ಧರ್ಮಸ್ಥಳ ವಿಚಾರದಲ್ಲಿ ಬಿಜೆಪಿಯವರು ಪಲ್ಟಿ ಹೊಡಿತಿದ್ದಾರೆ. ಜನರು ಧರ್ಮಸ್ಥಳಕ್ಕೆ ಭಕ್ತಿಪೂರ್ವಕವಾಗಿ ತೆರಳುತ್ತಾರೆ, ಆದ್ರೆ ಇದನ್ನ ಬಿಜೆಪಿಯವರು ರಾಜಕೀಯಕ್ಕಾಗಿ ಬಳಸ್ತಾ ಇದ್ದಾರೆ. ಧರ್ಮ ಎಂದು ಹೇಳಿ ಧರ್ಮಸ್ಥಳದ ವಿಚಾರದಲ್ಲಿ ಬಿಜೆಪಿಯವರು ರಾಜಕೀಯ ಮಾಡ್ತಿದ್ದಾರೆ. ನಾಚಿಕೆ ಆಗಲ್ವಾ ಇವರಿಗೆ ಅಂತ ಪ್ರಶ್ನಿಸಿದ್ರು. ಇನ್ನು ಮತ ಕಳ್ಳತನ ವಿಚಾರದಲ್ಲಿ ಪ್ರಜಾಪ್ರಭುತ್ವ ಹಾಳು ಮಾಡಿದೆ ಬಿಜೆಪಿ, ಇದರಿಂದಾಗಿ ನಾವು ಹಾಳಾಗೋದಿಲ್ಲ, ಅವರೇ ಹಾಳಾಗೋದು. ಕರ್ನಾಟಕದ ವಿಚಾರದಲ್ಲಿ ಕಲ್ಯಾಣಕ್ಕೆ ಉಪನ್ಯಾಸಕರ ಕೊರತೆ ಇದೆ ಎಂದು ಟೀಕೆ ಮಾಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನ ವೈರಲ್ ಮಾಡಲು ನಿಮಗೆ ನಾಚಿಕೆ ಆಗಬೇಕು ಅಂತ ಹೇಳಿದ್ರು. ರಾಯಲ್ ಕಲೆಕ್ಷನ್ ಮೆಗಾ ಆಫರ್ ಅಲರ್ಟ್. Buy products worth rupees 2,999. Get a stylish watch worth rupees 399 free. All types of caps, watches, belts, sunglasses, leather wallet, woolen caps. Our collection included trendy sunglasses, stylish caps, premium leather belt, smart leather wallets, branded watch, woolen caps. Visit us at City Center, Nehru Road, Shimoga. Contact us 7760734179. ಇಂಡಿಯಾ ಅಂತ ಖೇಲೋ ಇಂಡಿಯಾನ ಎಂಥದ್ದು ಖೇಲ್ ಇಂಡಿಯಾನ ಅದ ಖೇಲೋ ಗಬ್ಬು ದರಿದ್ರ ಅದು ಏನು ಅಂತ ಗೊತ್ತಾಗಲ್ಲ. ಯಾಕೆಂದರೆ ನೀವು ನೆನ್ಪು ಮಾಡ್ಕೋಬೇಕು, ಏನೋ ಬೇಟಿ ಪಡಾವೋ ಬೇಟಿ ಬಚಾವೋ ಅಂತ. ದುಡ್ಡು ನಿಮ್ಮದು, ನಿಮ್ಮ ಮಕ್ಕಳು, ನೀವು ಕಷ್ಟಪಟ್ಟು ಬೆವರು ಸುರಿಸಿ ಖರ್ಚು ಮಾಡಿರ್ತೀರಿ, ನೀವು ಓದಿಸ್ತೀರಿ. ಹೆಡ್ಲೈನ್ಸ್ ಯಾರ್ದು? ಮೋದಿಯವರು ಹೇಳಿಬಿಟ್ರು ಬೇಟಿ ಪಡಾವೋ ಬೇಟಿ ಬಚಾವೋ ಅಂತೇಳಿ. ಕಸ ನಿಮ್ಮನೇದು, ಕಸ್ಟಮರ್ಗೆ ನಿಮ್ಮದು. ಸ್ವಚ್ಛ ಭಾರತ್ ಅಂತ ಅವ್ರು ಬೋರ್ಡ್ ಹಾಕಿಂದ ಕೂತ್ಕೊಂಡ್ರು. ಈಗ ಇನ್ನೊಂದು ಹೊಸದಾಗಿ ಬಂದಾರೆ, ಏನು ಖೇಲೋ ಅಂತ. ಏನು ಜನರನ್ನ ಇನ್ನೂ ಮಂಗ ಮಾಡ್ಬೇಕಂತ ಇದ್ದಾರ ಈ ಸಂಸದರು? ಒಂದು ದಿವಸ ಯಾವತ್ತಾರು ಒಂದೇ ಒಂದು ದಿವಸ ಶರಾವತಿ ಸಂತ್ರಸ್ತರ ಬಗ್ಗೆ ತಡಿಲಾರದೆ ಕೆಲಸ ನಡೀತಾ ಇದೆ, ಇಲ್ಲ ಆಗ್ತಾ ಇದೆ, ಈಗಾದರೂ ಒದರ್ಬೇಕು ಅಂತೇಳಿ ಒಂದು ದಿವಸ ಹೋಗಿ ಪಾರ್ಲಿಮೆಂಟಲ್ಲಿ ಮಾತಾಡಿದ್ರು. ಯಾವುದೋ ಮ್ಯೂಸಿಕ್ ಹಾಕಿದ್ರಲ್ಲಪ್ಪ, ಹಾಂ हेलो ಅದು ಮೋಸ್ಟ್ಲಿ ಏನಾಗಿದೆ, ಯಾರ್ದೋ ಇದು ಸ್ಟಾರ್ಟ್ ಆಗಿದೆ. ಫೋನ್ ಇಲ್ಲ ಬಡ್ಬಿಡು, ಆಯ್ತು. ಇನ್ನೇನಾದ್ರು ಬಂದ್ಬಿಟ್ಟಿದ್ದೋ ಮಾರ, ಹುಷಾರು. ನಿಮ್ಗೆ ಸುಮ್ಮನೆ ಒಂಥರ ನಾನೇ ಹಿಂಗೆ ಅನ್ಬಿಡಿದ್ರೆ ಆಗೋದು. ಒಂದೇ ಸತಿ ಮದವ್ರಿಗೆ ಏನಾತಪ್ಪ ಅಂತ. ಈ ನಾವೆಲ್ಲ ಡಬ್ಬಿಂಗ್ ಫಿಲಮಲ್ಲೆಲ್ಲ ಮಾಡ್ತಾರಲ್ಲ, ಇದು ಯಾರು ಬ್ಲೂಟೂತ್ ಕನೆಕ್ಟ್ ಇದೆ ಅದು ಡಿಸ್ಕನೆಕ್ಟ್ ಮಾಡಿ ಅಷ್ಟೇ, ಆಯ್ತಪ್ಪ? ಓಕೆ ಬಿಡಿ. ಒಂದು ನಿಮಿಷ ಸೈಲೆಂಟ್ ಆಗಿರಿ, ಮುಗಿಸ್ಬಿಡೋಣ. ಯಾಕೆಂದರೆ ಈ ಸಂಸದರು ಅದನ್ನು ಏನು ದೊಡ್ಡ ಮಟ್ಟದಲ್ಲಿ ಖೇಲೋ ಇಂಡಿಯಾ ಒಲಿಂಪಿಕ್ಸಿಗೆಲ್ಲ ಹೋಗ್ಬೇಕಂತೆ. ಈಗ ನರೇಂದ್ರ ಮೋದಿಯವರು ನಿಮಗೆ ಗೊತ್ತಿದೆ, ಕ್ಲೌಡ್ ಮೇಲ್ಗಡೆ ಅಡಗಿಸ್ಕೊಂಡು ಹೋಗಿ ಏರೋಪ್ಲೇನ್ ಹೋಗಿ ಪಾಕಿಸ್ತಾನಿಗೆ ಹೋಗಿ ಬಾಂಬ್ ಹೊಡೆದು ಬಂದರು. ಯಾರಿಗೂ ಸಿಗಲಿಲ್ಲ. ಇದು ನೋಡಪ್ಪ, ಇದು ಆಫ್ ಮಾಡಿ ಅದನ್ನು. ಬ್ಲೂಟೂತು ಯಾರ್ದೋ ಕನೆಕ್ಷನ್ ಆಗಿದೆ, ಮೋಸ್ಟ್ಲಿ ನಿಮ್ಮದೇ ಇರ್ಬೇಕು ರಮೇಶ್. ಬಿಡಿ ಬಿಡಿ ಬಿಡಿ, ಇರಲಿ ಸಾಕು, ಸರಿ ಇದೆ, ನೋಡೋಣ. ಹಾಂ, ಮೈಕ್ ಆಯಿತು, ಇನ್ನೊಂದು ಯಾವುದೋ ಕನೆಕ್ಷನ್ ಆಗಿದೆ, ಮೋಸ್ಟ್ಲಿ ನೀವೇ ಇರಬೇಕು ಮೋಸ್ಟ್ಲಿ. ಓಕೆ, ಸೊ ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಇವ್ರು ಇನ್ನೂ ಎಷ್ಟು ಜನರನ್ನ ಮಂಗ ಮಾಡಬೇಕಂತ ಇದ್ದಾರೆ. ಬರೀ ಭಾವನಾತ್ಮಕವಾಗಿ ಮಾತಾಡೋದು, ಧರ್ಮದ ಬಗ್ಗೆ ಮಾತಾಡೋದು, ಎಲ್ಲ ಮಾತಾಡೋದು, ಇದನ್ನೆಲ್ಲ ತಗೊಳ್ತಾರೆ. ಯಾಕೆ ನಾವು ರಾಜ್ಯ ಮಟ್ಟದಲ್ಲಿ ಪ್ರತಿಭೆಯನ್ನು ನಮ್ಮ ಕ್ಷೇತ್ರ ಕ್ಲಸ್ಟರಲ್ಲಿ ಕಳಿಸ್ತೀವಿ. ನಾವು ಕ್ಲಸ್ಟರಿಂದ ತಾಲೂಕು ಬರುತ್ತೆ, ತಾಲೂಕಿಂದ ಜಿಲ್ಲೆಗೆ ಬರ್ತದೆ, ಜಿಲ್ಲೆಯಿಂದ ಸ್ಟೇಟ್ ಹೋಗುತ್ತೆ,
ಸ್ಟೇಟಿಂದ ನೀವು ನ್ಯಾಷನಲ್ಲಿಗೆ ಎಷ್ಟೋ ಜನರಿಗೆ ನಾವು ಸನ್ಮಾನ ಮಾಡ್ತಾ ಇದ್ದೀವಿ. ಇದು ಭಾಳ ದೊಡ್ಡ ಕಾರ್ಯಕ್ರಮ ಅಂತ ಇವರಿಗೆ ಯಾವತ್ತಾದರೂ ಹೋಗಿ ಕೊಳೆ ರೋಗದ ಬಗ್ಗೆ ಮಾತಾಡಿದಾರಂತ ಇವರು? ಯಾರಾದರೂ FRAಯಲ್ಲಿ ಇನ್ನೂ ಕೂಡ ಪೆಂಡಿಂಗ್ ಇದೆ. ನಾವು ಅದನ್ನು ಸೆಂಟ್ರಲ್ ಗೌರ್ಮೆಂಟಿಂದ ಇವತ್ತು ಕೂಡ ನಾವು ಕಾಯ್ತಾ ಇದ್ದೀವಿ. ಸೆಂಟ್ರಲ್ ಗೌರ್ಮೆಂಟ್ ಒಂದು ಗೈಡ್ಲೈನ್ಸ್ ಕೊಡಬೇಕಾಗತ್ತೆ. ಯಾರ್ಯಾರು ಫಾರೆಸ್ಟ್ ಜಮೀನಲ್ಲಿ, ಯಾಕಂದರೆ ಈ ಕಡೆ ಭಾಗದಲ್ಲಿ ಒಂದು ದಿವಸ ಈ ಸಂಸದರು ಮಾತಾಡಿಲ್ಲ. ಇಲ್ಲಿ ಬಂದ್ಬಿಟ್ಟು ಗೋಲಿ ಆಟ ಬುಗ್ರಿ ಆಟ ಮಾಡ್ಕಿಂತ ಕೂತ್ಕೊಳ್ಳೋದು. ಇವನು ಎಷ್ಟು ಲೋ ಲೆವೆಲ್ ಇರಬೇಕು ಹೇಳಿ. ಟ್ಯಾಕ್ಸ್ ಕಲೆಕ್ಷನ್ಸ್ ಕೊಡ್ದು ಬರ್ತದೆ ನಮಗೆ. ಟ್ಯಾಕ್ಸ್ ಕಲೆಕ್ಷನ್ಸ್ ಸೆಂಟ್ರಲ್ ಗೌರ್ಮೆಂಟಿಗೆ ಕೊಡ್ತೀವಿ, GSTಯನ್ನು. ಇದ್ರ ಬಗ್ಗೆ ಯಾರಾದರೂ ಚರ್ಚೆ ಮಾಡಿದ್ದಾರೆ? ಅದಕ್ಕೆ ನಾನು ಮೊನ್ನೆ ಲಾಸ್ಟ್ ಟೈಮ್ ಹೇಳಿದೆ, ನಾವು ಅಡಿಕೆಯಿಂದ ಈಗ ನೀವೇನು ಸೆಸ್ ಕೊಡ್ತಾ ಅದೇ ಜಾಸ್ತಿ ಆಗ್ಬಿಟ್ಟಿದೆ. ಈಗ ಅಡಿಕೆಗೆ ಎಷ್ಟು ಕೊಡ್ತಾ ಇದ್ದೀರಾ ನೀವು? ಅದನ್ನು ವಾಪಸ್ ತಂದ್ರೇ ಸಾಕು ನಮಗೆ. ಇವ್ರು ಕುತ್ಕೊಂಡು ಖೇಲೋ ಇಂಡಿಯಾ ಮಾಡೋದು, ಡೆಲ್ಲಿಗೆ ಹೋಗೋದು, ಯಾರ್ದ ಹತ್ರ ಒಂದು ಮಿನಿಸ್ಟರ್ ಹತ್ರ ಫೋಟೋ ಹೊಡಿಸ್ಕಿನ್ನೋದು, ಕಳ್ಸೋದಪ್ಪ. ಯಾಕೆ? ಓಟ್ ಕದ್ದಿರೋದ್ರ ಬಗ್ಗೆ ಯಾವನಾರು ಮಾತಾಡ್ತಾನಂತ ಇವನು? ರಾಹುಲ್ ಗಾಂಧಿ ಅವ್ರನ್ನ ಎಷ್ಟು ಕೀಳ್ಮಟ್ಟಕ್ಕೆ ಇವರು BJP ಅವ್ರು ಮಾತಾಡಿದ್ರು ಅಂದರೆ, ಇವತ್ತು ನಾವು ಧೈರ್ಯವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಆ ಯಪ್ಪ ಅಜ್ಜಿನ ಕಳ್ಕೊಂಡ ಈ ದೇಶಕ್ಕೆ, ಅವ್ರ ತಂದೆಯವ್ರನ್ನ ಕರ್ಕೊಂಡ್ರು. ನಮ್ಮ ದೇಶದಲ್ಲಿ ಆಗಿರ್ಬೋದು, ಅದು ಬೇರೆ ಪ್ರಶ್ನೆ. ಅಷ್ಟು ಕಷ್ಟ ಅಲ್ಲ, ಅಷ್ಟು ಈಸಿ ಅಲ್ಲ ಯಾರನ್ನೋ ಕಳ್ಕೊಳ್ಳೋದು. ಹೆತ್ತವ್ರನ್ನ ಕಳ್ಕೊಳ್ಳೋದು, ಯಾರು ಹೆತ್ತಿರ್ತಾರೆ ಅವ್ರನ್ನ ಕಳ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ. ಪಪ್ಪು ಅಂತ ಕರೆದ್ರು ಅವ್ರನ್ನ. ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನಡೆದ್ರು. ಈಗ ಓಟು ಚೋರಿ ಹೋಗ್ತಾ ಇದೆ ಅಂತ ಹೇಳ್ತಾರಲ್ಲ, ಎಷ್ಟು ಚೆನ್ನಾಗಿ ಎಷ್ಟು ಜನರು ಅವ್ರ ಪರವಾಗಿ ನಿಂತಿದ್ದಾರೆ ಅಂದರೆ, ಸಾಮಾನ್ಯ ಜನರಿದ್ದಾರೆ, ತಿಳ್ಕೊಳ್ಬೇಕಾಗತ್ತೆ. ಈಗ BJP ಅವ್ರದ್ದು ಢೋಂಗಿ ಐತಲ್ಲ, ಇನ್ನು ಹೆಂಗೆ ಬೀಳುತ್ತೆ, ಜನರು ಯಾವ ರೀತಿ ನಿಮ್ಮನ್ನು ಟ್ರೀಟ್ ಮಾಡ್ತಾರೆ ಅಂತೇಳಿ ಹುಷಾರಾಗಿರ್ಬೇಕಾಗುತ್ತೆ. ಧರ್ಮಸ್ಥಳಕ್ಕೆ ಹೋಗ್ತಾರೆ, ನಾನು ಇಲ್ಲ ಅಂತ ಹೇಳಿಲ್ಲ. ಯಾವಾಗ ಸಿಕ್ಕಿಲ್ಲ, ಇನ್ನೂ ಅದು ಇನ್ವೆಸ್ಟಿಗೇಷನ್ನೇ ಮುಗ್ದಿಲ್ಲ. ಈ BJP ಅನ್ನೋಂಥ ದಡ್ಡರು ಇನ್ಯಾವನೂ ಇಲ್ಲ ತಿಳ್ಕೊಳ್ಳಿ. ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಹೋಮ್ ಮಿನಿಸ್ಟ್ರು ವಿಧಾನಸೌಧದಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ, ಇವ್ರಿಗೇನು ಶವ ಸಿಗಲಿಲ್ಲ ಅಂತ ಹಾಗೆ ಹೊಡೆದೇ ಬಿಟ್ರು ಪಲ್ಟಿನ. ಧರ್ಮಸ್ಥಳ ಏನು ಯಾತ್ರೆ, ಇವತ್ತು ಈಶ್ವರಪ್ಪರು ಹೋಗಿರಬೇಕು, ಹೋಗಲಿ, ಅವರು ಧರ್ಮಸ್ಥಳ ಪರವಾಗಿ ನಿಂತ್ಕೊಳ್ಳಿ. ಬಟ್ ಏನೋ ಒಂದು ಪ್ರಶ್ನೆ ಬಂದಾಗ ನಾನು ನಿಮಗೆ ಕೇಳ್ತೀನಿ. ಈಗ ನನಗೆ ಯಾರೋ ಒಬ್ಬರು ಪ್ರಶ್ನೆ ಕೇಳ್ತಾರೆ BJP ಅವರು ಅಂತ ಹೇಳ್ತೀನಿ, ಉತ್ತರ ಕೊಡಬೇಕೋ ಬೇಡ ಅಂಥೇಳಿ ನಾನು ತೀರ್ಮಾನ ಮಾಡಬೇಕು. ಧರ್ಮಸ್ಥಳಕ್ಕೆ ತುಂಬ ನಂಬಿಕೆ ವಿಶ್ವಾಸದಿಂದ ಜನರು ಹೋಗ್ತಾರೆ. ಅಲ್ಲೊಂದು ಕಳಂಕ ಬಂದಾಗ ರಾಜ್ಯ ಸರ್ಕಾರದವರು ಅದನ್ನ ಚೆಕ್ ಮಾಡಿ ಹಾಗೆ ಬಿಡಬೇಕಾ, ಚೆಕ್ ಮಾಡಬೇಕಾ ಹೇಳಿ ನೋಡ. ಆಮೇಲೆ ಇನ್ನೂ ಇನ್ವೆಸ್ಟಿಗೇಷನ್ ಮುಗ್ದಿಲ್ಲ, ಅದೇನಾಗುತ್ತೆ ಅದು ಬೇರೆ ಪ್ರಶ್ನೆ. ಅದು ರಾಜಕೀಯ ತೊಗೊಂಬರೋದೈತಲ್ಲ. ಅದಕ್ಕೆ ನಾನು ನಿನ್ನೆ ಮಾಧ್ಯಮದವ್ರು ನೀವು ಕೇಳಿದ್ರಿ, ನಂಗೆ ಸಡನ್ನಾಗಿ ಅದಕ್ಕೆ ತಲೆಗೆ ಬಂದಿದ್ದು. ಯಾಕೆ ಪ್ರಜ್ವಲ್ ವಿಚಾರಕ್ಕೆ ನಿಖಿಲ್ ಹೋಗಿದ್ರಂತ ಸಂತ್ರಸ್ತರು ಮನೆಗೆ. ನಮ್ಮನೆ ಹೆಣ್ಮಕ್ಳಿಗೆ ಹಂಗಾಗಿದ್ದಿದ್ರೆ ಎಲ್ಲ ಹಲ್ಕಿಸ್ಕೊಂಡು ಕೂತ್ಕೋತಾ ಇದ್ವ ನಾವು. ನಿಖಿಲ್ ಅವ್ರಿಗೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ, ರಾಜ್ಯ ಪ್ರವಾಸ ಮಾಡಿಬಿಟ್ಟಿದ್ದೀನಿ. ಯಾಕೆ ನಾ ಪಕ್ಷದಲ್ಲಿ ಇದ್ದವ್ ನನಗೆ ಚೆನ್ನಾಗಿ ಗೊತ್ತಿದೆ ಅಲ್ಲಿದ್ದು ಹಣ ಬರ ಏನು ಅಂತ. ಇವತ್ತು ಯಾರು ಇವ್ರು ಸಂತ್ರಸ್ತರು ಮನೆಗೆ ಹೋಗಿದ್ರಂತ ಇವರು BJP ಅವರು. ನಾನು ನೀವು ಹೋಗ್ರ ಕೇಳೋದಲ್ಲ, ಧರ್ಮಸ್ಥಳಕ್ಕೆ ಹೋಗಿ ಏನು ಧರ್ಮದ ಯುದ್ಧ ಸ್ಟಾರ್ಟ್ ಆಗೋಗ್ಬಿಡ್ತಂತೆ. ಹಾಂ, ಅದು ಯಾರೋ ಮಾಧ್ಯಮದವರು ಬಿಹಾರಲ್ಲಿ ನನ್ನ ಎದುರುಗಡೆ ಕೇಳ್ತಾ ಇದ್ದಾರೆ, ನೀವೆಲ್ಲ ಇವತ್ತು ಬಟ್ಟೆ ಹಾಕ್ಕೊಳ್ತಾ ಇದ್ದೀರ ಮೋದಿಯಿಂದ. ಯಾಕೆ ನಾವು ಅದಕ್ಕೆ ಮೋದಿ ಬರೋಕ್ಕಿಂತ ಮುಂಚೆ ನೀವೆಲ್ಲ ದುಂಡುಕಿದ್ದೇನಪ್ಪ, ನೀವೆಲ್ಲ ದುಂಡುಕಿದ್ರೆ, ನಿಮ್ಮನ್ನು ಅಷ್ಟು ನೀವು ದುಂಡುಕಿದ್ರಾ? ಅಲ್ಲ, ಇದೆಲ್ಲ ಶೇಮ್ ಅಲ್ವಾ ಇದು? ಹಾಂ, ಒಂದು ಚೆನ್ನಾಗಿ ಮಾತಾಡ್ದ ಅವನು. ನೀವು ಹಾಳು ಮಾಡಿದ್ದೀರಿ ನರೇಂದ್ರ ಮೋದಿನ, ಶೇರ್ ಅಂತ ಕರೆದು. ಅವನು ಮನುಷ್ಯ, ಅವನು ಹುಲಿ ಅಲ್ಲ ಅಂತ. ಶೇರ್ ಅಂತ ಹುಲಿನ ಸಿಂಹನ? ನಾನು ಹೇಳೋದು, ಈ ಮೀಡಿಯಾನ ಯೂಸ್ ಮಾಡಿ ಆ ಮಟ್ಟಕ್ಕೆ ತಗೊಂಡೋಗ್ಬಿಟ್ಟು ಈಗ ಒಂದು ದಿವಸ ಒಂದು ಪ್ರೆಸ್ ಮೀಟ್ ಮಾಡಿಲ್ಲಲ್ರಿ ರಾವ್ಡರ್. ಆಯಿತು, ಓಟ್ ಚೋರಿ ಆಗಿರೋದು. ಇವತ್ತು ಎಲೆಕ್ಷನ್ ಕಮಿಷನರ್ ಅವ್ರು ಏನು ಹೇಳ್ತಾ ಇದ್ದಾರೆ, ನಮಗೆ ಪ್ರೂಫ್ ಕೊಡಿ. ಪ್ರೂಫ್ ನಾವು ಕೊಡಬೇಕಾ? ಮಹದೇವಪುರದಿಂದ ಸ್ಟಾರ್ಟ್ ಆಗಿರೋದು ಅದನ್ನೆಲ್ಲ ಹೇಳಿದ್ದಾರೆ. ನಾನು ಅದನ್ನ ಮತ್ತೆ ಹೇಳೋದಕ್ಕೆ ಹೋಗೋದಿಲ್ಲ. ನಾನು ಹೇಳ್ತೀನಿ, ಈ ವಿಚಾರನ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ನಾವು ತೊಗೊಂಡು ಹೋಗ್ಬೇಕಾಗತ್ತೆ. ನಾವು ಅಷ್ಟೇ, ನಮಗೂ ಡೈರೆಕ್ಷನ್ಸ್ ಬಂದಿದೆ. ಮೊನ್ನೆ ಬಿಹಾರಲ್ಲೂ ಕೂಡ ನಾವು ಹೋದಾಗ ಕುತ್ಕೊಂಡು ನಾವು ಮಾತಾಡಬೇಕಾದ್ರೆ ನಮಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಕಳಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿರ್ತಾರೆ. ಮೋಸ್ಟ್ಲಿ ಅಧ್ಯಕ್ಷರು ಬಂದಿದ್ದು, ಅಧ್ಯಕ್ಷರು ಇದ್ದರು, ಬೇರೆ ಅಧ್ಯಕ್ಷರು ಕೆಲವರೆಲ್ಲ ಬಂದಿದ್ದರು, ಕೆಲವು ಬಂದಿಲ್ಲ. ಇಲ್ಲ, ನೀವು ಇದು ಗ್ರೌಂಡ್ ಮಟ್ಟಕ್ಕೆ ಹೋಗಿ ನಾವು ವಿಚಾರನ ಫ್ಯಾಕ್ಟ್ ಟು ಫ್ಯಾಕ್ಟ್ ತಿಳ್ಕೊಳ್ಳಿಲ್ಲ ಅಂದರೆ ಏನು ಬೇಕಾಗಿದ್ರು. ನಾನು ನೋಡಿ, ಯಾವುದೇ ಹಿಂದಿನ ಚುನಾವಣೆಗಳಿಗೆ ಅದರಿಂದನೇ ಸೋತರು, ಅದರಿಂದನೇ ಗೆದ್ದರು, ಇದನ್ನೆಲ್ಲ ನಾವು ವಿಶ್ಲೇಷಣೆ, ಯಾಕೆಂದರೆ ಜನರ ತೀರ್ಮಾನ ಆಯಿತು, ಮುಗೀತು. ಬಟ್ ನಾಳೆ ಈ ದೇಶ ಈ ಥರ ನಡೆದ್ರೆ ನಾಳೆ ನಿಮಗೆ ಎಲ್ಲಿಗೆ ಬಂದು ಹೊಡೆಯುತ್ತೆ ಅಂಥೇಳಿ ನೆನ್ಪಿಟ್ಕೊಳ್ಳಿ. ನಾಳೆ
ಈ ಧರ್ಮ ಅನ್ನೋರಿಂದ ನಾಳೆ ಈ ಧರ್ಮನ ಸಾಯಿಸೋರು ಈ ಧರ್ಮ ಅಂತ ಹೇಳೋರು. ನಾಳೆ ವ್ಯಕ್ತಿನ ಪೂಜೆ ಮಾಡಕ್ಕೆ ಹೋಗ್ತಾರೆ. ತಿಳ್ಕೊಂಬಿಡಿ, ದೇಶನೆಲ್ಲ ಬಿಟ್ಟು ಹರಾಜು ಮಾಡಿ ಬಿಸಾಕ್ತಾರೆ ಇವರು. ಇಷ್ಟು ದಿವಸ ಟ್ರಂಪ್ ಜೊತೆಗೆ ಶೇಕ್ ಹ್ಯಾಂಡ್ ಮಾಡಿದರು. ಏನು ಇವಂದಂತೂ ಯಾರು ಚೈನಾದು. ನಾವೆಲ್ಲ ಮಾತಾಡೋಕ್ಕೆ ಚಿಕ್ಕವರು ದೊಡ್ಡವರಲ್ಲ. ನರೇಂದ್ರ ಮೋದಿಯವ್ರಿಗೂ ಒಂದೇ ಹಕ್ಕು, ಓಟ್ ಒಂದೇ. ಮಧು ಬಂಗಾರಪ್ಪಂಗೂ ಒಂದೇ. ನನ್ನ ವಿರುದ್ಧ ಹಾಕಿದವರು ಒಂದೇ. ಎಲ್ಲ ಈಕ್ವಲ್ ಈ ದೇಶದೊಳಗೆ. ಚೈನಾನ ನಾಯಿ ಥರ ನೋಡೋರು ಹೋಗ್ಬಿಟ್ಟಲ್ಲಿ ಶೇಕ್ ಹ್ಯಾಂಡ್ ಹೊಡಿತಾರೆ. ನಾಚಿಕೆ ಆಗಲ್ಲನ್ರಿ. ಅದ್ರ ಬಗ್ಗೆ ನಮಗೆ ಎಷ್ಟು ಅವ್ರ ಜಮೀನು ತಗೊಂಡಿದ್ದಾರೆ ನಮ್ಮದು ಅಂತ ಅದ್ರ ಬಗ್ಗೆ ಯಾರು ಚರ್ಚೆ ಮಾಡೋರಿಲ್ಲ. ಯಾರು ಚರ್ಚೆ ಮಾಡ್ತಾರೆ ಹೇಳಿ? ಟ್ಯಾಕ್ಸ್ ಬಂದಿರೋದನ್ನ ನಾನು ಹೇಳ್ತಾ ಇದ್ದೀನಿ, ದೇ ಆರ್ ಟಾರ್ಗೆಟಿಂಗ್ ಆಲ್ non-BJP ಗೌರ್ಮೆಂಟ್ಸ್. ನಾನು ಮೊನ್ನೆ ಹೋಗಿ ನಾನು ಈ ವಿಚಾರಗಳನ್ನು ಕೆಲವು ತಿಳ್ಕೊಂಡೆ ನಾನು ಬಿಹಾರಲ್ಲಿ. ಯಾಕೆಂದರೆ ಎಲ್ಲ ಇಡೀ ರಾಜ್ಯದಿಂದ ಇಡೀ ಬೇರೆ ಬೇರೆ ಕಡೆಯಿಂದನೂ ಕೂಡ ಎಲ್ಲ ಪಕ್ಷದವರು ಬಂದಿದ್ದರು. ಯಾಕೆಂದರೆ ಅಲ್ಲಿ ಕಾಂಗ್ರೆಸ್ದು ಹೋರಾಟ ಆದರೂ ಕೂಡ ಬೇರೆ ಬೇರೆ ವಿರೋಧ ಪಕ್ಷದವರು ಎಲ್ಲ ಸೇರಿದಾಗ ಎಷ್ಟು ಇನ್ಫಾರ್ಮೇಷನ್ ಅವರು ಹೇಳ್ತಾರೆ ಅಂತ ಹೇಳಿದರೆ ನನಗನ್ಸುತ್ತೆ ಯಾವ ದಿಕ್ಕಿಗೆ ತೊಗೊಂಡು ಹೋಗ್ತಾರೆ ಈ BJP ಅವರು ಅನ್ನೋದನ್ನ ನೀವು ಒಂದು ದಿವಸ ನೋಡಿ. ಪತ್ತಂತ ಬೀಳುತ್ತೆ. ಇವತ್ತು ಅವರಿಗೆ ನಿನ್ನೆ ಅಲ್ಲ 1ನೇ ತಾರೀಕು, ನಿನ್ನೆ 1ನೇ ತಾರೀಕು ಭಾಳ ಒಂದು ಒಳ್ಳೆ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಈ ವೋಟ್ ಚೋರಿ ಅನ್ನೋದು ಇದೆಯಲ್ಲ, ಡೆಮೋಕ್ರಸಿನ ಮರ್ಡರ್ ಮಾಡಿದವರೇ ಇವರು BJP ಅವರು ಅಂತ ಹೇಳಿದರೆ ತಪ್ಪಾಗಲಾರ್ದು. ಯೂಸಿಂಗ್ ಆಲ್ ದೀಸ್ ಇನ್ಸ್ಟಿಟ್ಯೂಷನ್ಸ್, ಇದನ್ನು ನಾವು ಖಂಡನೆ ಮಾಡಬೇಕಾಗತ್ತೆ. ನಮ್ಮ ಮಾಧ್ಯಮದವ್ರಿಗೆ ನಿಮಗೂ ಕೂಡ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈ ದೇಶದ ಹಿತದೃಷ್ಟಿಯಿಂದ ಸರಿ ಏನಿದೆ ಅದನ್ನು ನಾವೆಲ್ಲರೂ ಸೇರಿ ತಗೊಳ್ಬೇಕಾದ. BJP ಅವರು ಇರಲಿ, ನಾಳೆ ಹಾಳಾಗೋದು ಅವರು. ನಮ್ಮ ಜೊತೆಗೆ ನಮ್ಮ ದೇಶ ಹಾಳಾಗ್ತು ಅಂದರೆ BJP ಅವರು ಹಾಳಾಗ್ತಾರೆ. ನಾವೇನಲ್ಲ, ನಾವೊಬ್ಬರೇ ಉದ್ಧಾರ ಆಗ್ಬಿಡ್ತೀವಿ ವಿರೋಧ ಪಕ್ಷದವರು ಅಂತ ಹೇಳಲ್ಲ, ಅವರು ಹಾಳಾಗ್ತಾರೆ. ಇದನ್ನೆಲ್ಲ ನಿಲ್ಲಿಸ್ಬೇಕಾಗತ್ತೆ. ಬಂದ ತಕ್ಷಣ ಭಾವನಾತ್ಮಕ ಮಾತಾಡ್ಬಿಡೋದು ಬೇಡ ಬಿಡಿ. ಮತ್ತೆ ನಾನು ಆ ಸಿಗಂದೂರು ವಿಚಾರಕ್ಕೆಲ್ಲ ನಾವು ಹೋಗೋದಿಲ್ಲ, ಅದು ಬೇಡ. ಅದು ಆ ಟೈಮ್ ಬರ್ತದೆ, ಆ ಟೈಮಿಗೆ ಏನು ಹೇಳಬೇಕು ಹೇಳ್ತಕ್ಕಂಥ ವಿಚಾರಗಳನ್ನು ನಾವು ಮಾಡ್ತೀವಿ. ಅದೇ ಇಷ್ಟು. ಸೊ ಸಂಸತ್ ಈ BJP ಅವರು ಕಲ್ಯಾಣಕ್ಕೆ ಉಪನ್ಯಾಸಕರ ಕೊರತೆ ಇದೆ. ಅಂದರೆ ಕಲ್ಯಾಣ ಕರ್ನಾಟಕಕ್ಕೆ ಮತ್ತು 52,000 ಶಿಕ್ಷಕರ ಹಿಂಬಡ್ತಿ ಇವರು ಹಾಕಿ ಇನ್ನೊಂದಿದೆ, ಅದು ಭಾಳ ಉಲ್ಟಾ ಮಾಡಿ ನಮ್ಮದೆಲ್ಲ ಕೀಳ್ಮಟ್ಟಕ್ಕೆ ತೊಗೊಂಡು ಬಂದಿದ್ದಾರೆ. ಇದಕ್ಕೆಲ್ಲದಕ್ಕೂ ಕಾರಣ ಯಾರು ಅಂತ ಹೇಳಿದರೆ ರಾಘವೇಂದ್ರ ಅವರು ಇರ್ಬೋದು. ಯಾಕೆಂದರೆ ರಾಘವೇಂದ್ರ ಅವ್ರ ಪೋಸ್ಟಲ್ಲಿ ನಾನು ನೋಡಿದೆ ಇದನ್ನು. ರಾಘವೇಂದ್ರ ಅವರು ಪೋಸ್ಟಲ್ಲಿ ಹಾಕ್ಕೊಂಡಿದ್ದಾರೆ. ಕಾರಣಕರ್ತರು ನೀವು, ಮಕ್ಕಳಿಗೆ ಬೆಂಕಿ ಹಟ್ಟಿ ಅವ್ರನ್ನ ಹಾಳು ಮಾಡಿದವರು ನೀವು, ಟೀಚರ್ಸ್ ಕೊರತೆ ಮಾಡಿದವರು ನೀವು. ನಾನು ಬಂದ ಮೇಲೆ 11 ತಿಂಗಳೊಳಗೆ 13,200 ಜನರನ್ನ 13,200 ಜನರನ್ನ ಪಾಠ ಹೇಳ್ಕೊಡೋದಕ್ಕೆ ಆಗಲೇ ಕಳಿಸಿ ಅವ್ರು ಸಂಬಳ ತಗೊಳ್ತಾ ಇದ್ದಾರೆ ನಮ್ಮ ಸರ್ಕಾರದಿಂದ. ಇದನ್ನು ಪೋಸ್ಟ್ ಹಾಕಿಂದು ಸೋಷಿಯಲ್ ಮೀಡಿಯಾದಲ್ಲಿ ನಾಚಿಕೆ ಆಗಬೇಕು ರಾಘವೇಂದ್ರ ಅವರೇ. ನಿಮಗೆ ನಿಮ್ಮ ಯೋಗ್ಯತೆಗೆ ನಿಮ್ಮ ಸರ್ಕಾರ, ನಿಮ್ಮ ಬೊಮ್ಮ ಇದ್ದಾಗ, ಮಾನ್ಯ ಯಡಿಯೂರಪ್ಪವ್ರು ಇದ್ದಾಗ ಎಷ್ಟು ಜನರು ರಿಕ್ರೂಟ್ ಮಾಡಿದ್ದಾರೆ ಫಸ್ಟ್ ಲೆಕ್ಕ ತೊಗೊಂಡು ಇಲ್ಲಿ ಬರ್ರಿ ಹೇಳ್ತೀನಿ ನನ್ನ ಜೊತೆಗೆ ಚರ್ಚೆ ಮಾಡೋಕ್ಕೆ. ಎಷ್ಟು ಜನರನ್ನು ಚರ್ಚೆ ಮಾಡಿ. ನಾನು ನಿಮಗೆ ಹೇಳಿದ್ದೆ, ನೆನಪಿದೆಯಾ? ಯಾವಾಗ ಇಂಟರ್ನಲ್ ರಿಸರ್ವೇಷನ್ಸ್ ಮುಗಿಯುತ್ತೆ, ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಅಲ್ಲಿ ಬಂದಿದ್ದರು, ಕರೆಕ್ಟಾ? ನೀವೆಲ್ಲ ಮಾಧ್ಯಮದವ್ರು ಇದ್ರಿ. ಅವ್ರ ಎದುರುಗಡೆನೇ ನಾನು ಪಬ್ಲಿಕಲ್ಲಿ ಸ್ಪೀಚಲ್ಲಿ ಹೇಳಿದೆ, ಸರ್ ಕೈ ಮುಗಿತೀನಿ, ತುಂಬ ಜನರು ಓದಿ ಕಷ್ಟಪಟ್ಬಿಟ್ಟು ಟೀಚರ್ಸ್ ಆಗ್ಬೇಕಂತ ಕಾಯ್ತಾರೆ. ನಮ್ಮ ಸರ್ಕಾರದಿಂದ ಅವ್ರನ್ನ ಶಿಕ್ಷಣಕ್ಕೆ ಟೀಚರ್ಸ್ ತೊಗೊಳೋದಕ್ಕೆ ನಾವು ರೆಡಿ ಇದ್ದೀವಿ, ದಯವಿಟ್ಟು ನೀವು ಯಾವಾಗ ಮುಗಿಸ್ತೀರಿ ಅಂತ ಹೇಳಿ ನಾನು ಅರ್ಜೆಂಟಾಗಿ ಹೊರಟುಬಿಟ್ಟೆ. ಅವ್ರು ನನಗೆ ಹೇಳಿದ್ರು ಆದಷ್ಟು ಬೇಗ ಮುಗಿಸ್ಕೊಟ್ಬಿಡ್ತೀನಿ ನಿಮ್ಮದು ಅಂತೇಳಿ. ಆವಾಗ ಯಾಕೆಂದರೆ ವಿ ಆರ್ ಫಾಲೋಯಿಂಗ್ 18,500 ರವಿ 18,500 ಟೀಚರ್ಸ್ನ ರಿಕ್ರೂಟ್ ಮಾಡ್ತಾ ಇದ್ದೀವಿ. ಇವಾಗ ಇಂಟರ್ನಲ್ ರಿಸರ್ವೇಷನ್ ಗೌರ್ಮೆಂಟಿಗೆ ಆರ್ಡರ್ ಬರುತ್ತೆ, ಜಿಯೋ ಬಂದ ತಕ್ಷಣ ನಾವು ಮಾಡ್ತಾ ಇದ್ದೀವಿ. ಇವ್ರು BJP ಅವರು ಹಣೆ ಬರೋಕ್ಕೆ 4,370 ಟೀಚರ್ಸ್ನ ತೊಗೊಂಡಿದ್ದಾರೆ ಅಷ್ಟೇ 3.5 ಇಯರ್ಸಲ್ಲಿ. ನಾನು ಐ ಆಮ್ ನಾಟ್ ಟೇಕಿಂಗ್ ದೇರ್ 1.5 ವರ್ಷ ಕುಮಾರಸ್ವಾಮಿ ಅವ್ರ ಜೊತೆಗೇನು ಅಧಿಕಾರ ಆಯ್ತಲ್ಲ JDS ಮತ್ತು ಕಾಂಗ್ರೆಸ್, ಅದನ್ನು ನಾನು ತೊಗೊಳ್ತಾ ಇಲ್ಲ. ಬರೀ ಐ ಆಮ್ ಟಾಕಿಂಗ್ ಅಬೌಟ್ 3.5 ಇಯರ್ಸ್. ಇಬ್ಬರು ಚೀಫ್ ಮಿನಿಸ್ಟರ್ ಆದ್ರೆ ಅವಾಗ ಅವ್ರು ತೊಗೊಂಡಿದ್ದು ಬರೀ 4,000 ಜನರು. ನಾಚಿಕೆ ಆಗಬೇಕು ಇವರಿಗೆ. ದುಡ್ಡು ಕೊಟ್ಟಿರೋದು ಎಷ್ಟು? 300 ಕೋಟಿ. ಪೆಂಡಿಂಗ್ ಎಷ್ಟಿಟ್ಟರು? ಬರೀ ಬಿಲ್ಡಿಂಗಿಗೆ 1,100 ಕೋಟಿ ಇಟ್ಟಿದ್ರು ಪೆಂಡಿಂಗು. ಕಟ್ಟಿದ್ದು ಸಿದ್ದರಾಮಯ್ಯ ಅವರು, ನಮ್ಮ ಸರ್ಕಾರ ಇವತ್ತು ಅದನ್ನು ಕಟ್ಟಿದೆ. ಇವರು ಬಂದು ಈ ಥರ ಹಾಕ್ಕೊಂಡು ಪೋಸ್ಟ್ ಹಾಕ್ಕೊಂಡು ಕೂತ್ಕೊಳ್ತಾರೆ ಇವರು.
ನಾಚಿಕೆ ಆಗಬೇಕು ಇವರಿಗೆ. KPS ಶಾಲೆಗಳನ್ನು ಎಷ್ಟು ಮಾಡಿದ್ರಿ ಅವರು? 2018ರಲ್ಲಿ ಶುರು ಮಾಡಿದ್ದು, 2018-19 ಇದುವರೆಗೂ 308 ಇದ್ದಾವೆ. ಈಗ ನಾಳೆ ನಾನು ಕ್ಯಾಬಿನೆಟ್ಟಲ್ಲಿ ಒಂದೇ ಸತಿಗೆ 800 ಮಾಡ್ತಾ ಇದ್ದೀನಲ್ಲ. ಇವ್ರು ABCD ಗೊತ್ತೈತಂತ ಎಜುಕೇಷನ್ ಬಗ್ಗೆ ಮಾತಾಡೋದಕ್ಕೆ. ವೈಯಕ್ತಿಕವಾಗಿ ಹೇಳೋದು ಯಾವಾಗ ಒಂದು ಸತಿ ತಮಾಷೆಗೆ ಚೆನ್ನಾಗಿರುತ್ತೆ, ಅದನ್ನು ನಾನು ಪದೇ ಪದೇ ಹೇಳೋಕ್ಕೂ ಹೋಗೋದಿಲ್ಲ. ಆದರೆ ಮಕ್ಕಳಿಗೆ ನೀವು ಎಷ್ಟು ದ್ರೋಹ ಮಾಡಿದಿರಿ ಅಂತ ಹೇಳಿ, ಮಕ್ಕಳಿಗೆ ಅಲ್ಲಿ ಹೋಗೋದು, ಆ ಪುಸ್ತಕದೊಳಗೆ ಕಿತಾಪತಿ ಮಾಡೋದು, ಈಗೇನು ಅಂತ ನಂಗೆ ಗೊತ್ತಿಲ್ಲ. ಎಂಥದ್ದು ಸೆಂಟ್ರಲ್ ಸಿಲೆಬಸ್ಸಲ್ಲಿ ಎಂಥದ್ದು ಇದು ಅಲ್ಲಲ್ಲ, ಸಿಂಧೂರು ಬಗ್ಗೆ ಪಾಠ ಹೇಳ್ಕೊಡ್ಬೇಕಂತೆ. ನಿಮ್ಮ BJP ಅವರಿಗೆ ನಾಚಿಕೆ ಆಗಬೇಕು. ಸಿಂಧೂರು ಯಾಕಾಯ್ತು ಅಂತೇಳಿ ಫಸ್ಟ್ ಪಾಠ ಹೇಳ್ಕೊಡಿ ನೀವು. ಶಿವಮೊಗ್ಗದ ಹೆಣ್ಮಕ್ಳಿಗೆ ಬಂದು ಅವ್ರ ಕೈಲಿ ಏನೋ ಬೇರೆ ರೀತಿ ಹೇಳಿಸಿ ಇಡೀ ದೇಶದಲ್ಲಿ ತೋರಿಸಿದ್ರಲ್ಲ. ಕೊನೆಗೆ ಆ ಹೆಣ್ಮಗು ಏನಂದ್ರು, ಇಲ್ಲ ನನಗೆ ಗೊತ್ತಿಲ್ಲ, ಏನೂ ಇಲ್ಲ, ನನಗೆ ಹೆಲ್ಪ್ ಮಾಡಿದ್ದ ಮುಸ್ಲಿಂ ಅವರು ಅಂದರು. ನಾಚಿಕೆ ಆಗ್ಬೇಕು ಈ BJP ಅವ್ರಿಗೆ. ಅದನ್ನು ತಗೊಂಡು ಹೋಗ್ಬಿಟ್ಟು ರಾಜಕಾರಣ ಮಾಡಿದಳ್ರಿ ರೀ. ಮಂಜುನಾಥ್ ಅವ್ರ ಮನೆಯವರು ಇವರು ಪಾಠ ಹೇಳ್ಕೊಡೋದು ಸಿಂಧೂರು ಬಗ್ಗೆ ಮಾತಾಡ್ತಾರಲ್ಲ. ಆಯಿತು, ಸಿಂಧೂರು ಯಾಕಾಯಿತು ಅಂತೇಳಿ ಫಸ್ಟ್ ಪಾಠ ಹೇಳ್ಕೊಡಿ ನೀವು. ಯಾಕೆ ರಿಕ್ರೂಟ್ಮೆಂಟ್ ತೊಗೊಂಡಿಲ್ಲ ಇವರು? ನಮ್ಮನೆ ಹೆಣ್ಮಕ್ಳಾದರೆ ಯಾಕೆ? ಮಂಜುನಾಥ್ ನಿಮ್ಮ ಸ್ನೇಹಿತರಲ್ವೋ ಶಿವಮೊಗ್ಗದವರು? ಅವ್ರ ಮನೆಯವ್ರನ್ನ ಹಂಗೆ ನೋಡೋಕ್ಕೆ ಇಷ್ಟಪಡ್ತೀರಾ ನೀವು? ಅಲ್ಲ, ಮುಗ್ದೆ ಹೋಯ್ತು ಕತೆ. ಅದಾದಮೇಲೆ ಅವ್ರು ಏನು ಭಾಷಣ ಮಾಡೋದು ಏನು ನಿನ್ನೆ ಮೊನ್ನೆ ಏನು ಇವ್ರು ಬಾಂಬ್ ತಯಾರಿ ಮಾಡಿದ್ದು ಕಾಂಗ್ರೆಸ್ ಅವರು ಯಾವಾಗಲೂ ಮಾಡಿ ರೆಡಿ ಮಾಡಿಟ್ಟಿದ್ರು. ಅದಕ್ಕೆ ಬೇಡ, ಕೆಲವುದೆಲ್ಲ ಬೇಜಾರಾಗ್ತದೆ. ಈ ಭಾವನಾತ್ಮಕ ಪೊಲಿಟಿಕ್ಸ್ನ ಏನಂದರೆ ವಿ ಹ್ಯಾವ್ ಟು ಕಂಡಮ್. ಇನ್ಮೇಲೆಲ್ಲ ಹಿಂದೆ ಮುಂದೆ ನೋಡೋದಕ್ಕೆ ಹೋಗೋದಿಲ್ಲ. ಅದನ್ನು ಮಾಡಬೇಕಾದ್ರೆ ನಮ್ಮ ದೇಶದೊಳಗೆ ಎಲ್ಲ ಜಾತಿ ಸಮಾಜದವರು ಕೂಡ ಪ್ರೀತಿಯಿಂದ ಇರ್ತಕ್ಕಂಥದ್ದು. ಬೇಕಾದಷ್ಟು ಜನರು BJP ಅವ್ರು ಹೇಳ್ತಾರೆ, ಲೀಡರ್ಸು, ನಮಗೆ ಈ ಸಮಾಜದ ಬೇಡ ಓಟು, ಇಂಥವ್ರದ್ದೇ ಬೇಡ ಅಂಥೇಳಿ. ಎಲ್ಲ ಸಮಾಜಕ್ಕೂ ಕೂಡ ಭಾಳ ಅರ್ಥಪೂರ್ಣವಾಗಿ ಒಳ್ಳೆ ರೀತಿಯಲ್ಲಿ ಇನ್ಕ್ಲೂಡಿಂಗ್ ಕಾಸ್ಟ್ ಸೆನ್ಸಸ್ ಶುರುವಾಗಿದೆ ನಮ್ಮ ಕರ್ನಾಟಕ ರಾಜ್ಯದಿಂದ. ಮಾನ್ಯ ಸಿದ್ದರಾಮಯ್ಯ ಶುರು ಮಾಡಿ ಲೇಟ್ ಆಗಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಯಾಕೆಂದರೆ ಅದಾದಮೇಲೆ 5 ವರ್ಷ ನಮ್ಮ ಸರ್ಕಾರ ಇರಲಿಲ್ಲ, ಕೋಲಿಷನ್ ಮಧ್ಯ ಬಂತು. ಮೋಸ್ಟ್ಲಿ ಸಿದ್ದರಾಮಯ್ಯ ಅವರು ಅಷ್ಟರೊಳಗೇನೆ ಆಗಿದ್ದರೆ ಇಷ್ಟೊತ್ತಿಗೆಲ್ಲ ಮಾಡಿ ಮುಗಿಸೋರು. ನಾವು ಭಾಳ ಶಾರ್ಟ್ ಪೀರಿಯಡಲ್ಲಿ ಇಂಟರ್ನಲ್ ರಿಸರ್ವೇಷನ್ದು ನ್ಯಾಯಬದ್ಧವಾಗಿ ನಾವು ಮಾಡಿರ್ತಕ್ಕಂಥ ಎಷ್ಟು ಚೆನ್ನಾಗಿ ಚರ್ಚೆ ಮಾಡಿ ಕ್ಯಾಬಿನೆಟಲ್ಲಿ ನಾವು ಮಾಡಿದ್ದೀವಿ ಅಂದರೆ ನಿಜವಾಗ್ಲೂ ನಾನು ಹೇಳ್ತೀನಿ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಸಮಾನತೆ ಯಾವಾಗ ಬರ್ತದೆ ಅಂತೇಳಿ ಲೆಕ್ಕ ಸಿಕ್ಕಾಗ ಮಾತ್ರ ಬರ್ತದೆ. ನೀವು 100 ರೂಪಾಯಿ ಕೊಟ್ಟಾಗ 100 ರೂಪಾಯಿ ಚಿಲ್ಲರೆ ಕರೆಕ್ಟಾಗಿ ಬರಬೇಕು. ಅದು ಬರಬೇಕು ಅಂತ ಹೇಳಿದರೆ ಲೆಕ್ಕ ಸರಿ ಇರಬೇಕು, ಎಲ್ಲ ಜಾತಿ ಗಣತೆ ಸರಿ ಇರಬೇಕು, ಅವ್ರವ್ರಿಗೆ ವ್ಯವಸ್ಥೆ ಇರಬೇಕು. ಏನಾದ್ರು ಹಾಗೆ ತೊಂದರೆ ಆದರೂ ಕೂಡ ಮತ್ತೆ ಅದನ್ನ ಸರಿ ಮಾಡ್ತಕ್ಕಂಥದ್ದು ಬರ್ತದೆ. ಜಾತಿ ಗಣತೆನ ಇವರು ಇನ್ನೂ ಮೂಗಿಗೆ ತುಪ್ಪ ಹಾಕಿ ಸವರಿಟ್ಟಿದ್ದಾರೆ ಸೆಂಟ್ರಲ್ ಅವರು ಎಷ್ಟು ಮಟ್ಟಿಗೆ ಮಾಡ್ತಾರೆ, ಅವ್ರು ಏನು ಹಣ ಬರುತ್ತೆ ನನಗಂತೂ ನಂಬಿಕೆ ಇಲ್ಲ. ಆದರೆ ನಾವು ರಾಜ್ಯ ಮಟ್ಟದಲ್ಲಿ ನಮ್ಮ ಜಾತಿ ಗಣತೆ ಏನಿದೆ ಐ ಥಿಂಕ್ ಬೈ ಅಕ್ಟೋಬರ್ ಎಂಡ್ ಒಳಗೆ ಮುಗಿಸ್ಬೇಕಂತ ಇದ್ದಾರೆ. ಯಾಕೆಂದರೆ ರಾಜ್ಯದಲ್ಲಿ ನಾನು ಹೇಳ್ಬಿಟ್ಟೆ, ನಾನು ಯಾವುದೇ ಕಾರಣಕ್ಕೂ ನಮ್ಮ ಟೀಚರ್ಸ್ನ ಕೊಡೋದಿಲ್ಲ ವರ್ಕಿಂಗ್ ಅವರ್ಸಲ್ಲಿ ಅಂಥೇಳಿ. ನಾನ್ ವರ್ಕಿಂಗ್ ಅವರ್ಸಲ್ಲಿ ಅಂದರೆ ಈ ದಸರಾ ಟೈಮಲ್ಲಿ ಅನಿವಾರ್ಯವಾಗಿ, ಯಾಕೆಂದರೆ ದಟ್ ಇಸ್ ದ ಬೆಸ್ಟ್ ಸಿಸ್ಟಮ್. ಬಟ್ ಓನ್ಲಿ ಡ್ಯೂರಿಂಗ್ ರಜಾ ಪಾಠ ಹೇಳ್ಕೊಡೋ ಟೈಮಲ್ಲಿ ಒಂದು ದಿವಸನೂ ನಾನು ಯಾವುದೇ ಕಾರಣಕ್ಕೂ ನಮ್ಮ ಟೀಚರ್ಸ್ನ ಕೊಡಲ್ಲ ಅಂತ ಹೇಳಿದ್ದೀನಿ. ಅದನ್ನು ಕೂಡ ಆದಷ್ಟು ಬೇಗ ಆಗೋದು ಒಳ್ಳೆಯದು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನನ್ನ ಕಡೆಯಿಂದ ಹೆಚ್ಚು ಏನಿಲ್ಲ. ಇನ್ನೇನಾದ್ರು ಪ್ರಶ್ನೆಗಳಿದ್ದರೆ ನಾನು ಹೇಳಿದ್ದೆ. ಹೌದು, ಅಲ್ಲ ಗೊತ್ತಿಲ್ಲ, ಈಗ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಡಿಸಿಷನ್ಸ್ ತೊಗೊಳ್ತಾರೆ. ನಾನು ಕೂಡ ಇನ್ನೂ ರವಿಗೆ ನಾನು ಮಾತಾಡಿಲ್ಲ, ನನ್ನ ಅಧ್ಯಕ್ಷರಿಗೆ. ನಿನ್ನೆ ನನಗೆ ಬಂದಿರತಕ್ಕಂಥದ್ದು ಮಾಹಿತಿ. ನಾನು ಈಗಲೂ ಕೂಡ ಒಂದು ವಿಚಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾನೂನು ಗೆಲ್ಲಬೇಕು, ತಪ್ಪು ಸೋಲ್ಬೇಕು, ಇಷ್ಟೇ. ಇದ್ರ ಬಗ್ಗೆ ನಾನು ಏನು ಹೇಳೋದಕ್ಕೆ ಹೋಗೋದಿಲ್ಲ. ನನಗನ್ಸುತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಒಳ್ಳೆ